ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಇವತ್ತಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಅದಕ್ಕೆ ರಾತ್ರಿ ನಿದ್ದೆ ಬರೋಲ್ಲ, ಯಾಕಂದರೆ ಕುಸುಮ ಅವರು ಹೇಳಿದ್ದನ್ನು ನೆನಪಿಸ್ಕೊತಾ ಇರ್ತಾನೆ. ಹಾಗೆ ಕಾಮತ್ ಅವರು ಹೇಳಿರ್ತಾರೆ, ನೀನು ಭಾಗ್ಯನಿಂದ ತುಂಬ ಸುಧಾರಿಸಿದ್ಯಾ, ಅಂಥವಳೇ ನಿನಗೆ ಸಂಗಾತಿಯಾಗಿ ಸಿಗಬೇಕು ಅಂತ ಈ ಕಡೆ ಆದಿ ಎಲ್ಲರನ್ನೂ ನೆನೆಸ್ಕೊತಾ ಇರ್ತಾನೆ. ಹಾಗೆ ಡಾಕ್ಟ್ರು ಹೇಳಿರೋ ಮಾತು ನೆನೆಸ್ಕೊತಾ ಇರ್ತಾನೆ. ಅಷ್ಟೊತ್ತಿಗೆ ಡಾಕ್ಟ್ರು ಫೋನ್ ಮಾಡಿದಾಗ, ಇದೇನಿದು ಇಷ್ಟೊತ್ತಿನಲ್ಲಿ ಡಾಕ್ಟ್ರು ಫೋನ್ ಮಾಡಿದಾರಲ್ಲ ಅಂತ ಹೇಳಿ ರಿಸೀವ್ ಮಾಡಿ, ಹೇಳಿ ಸರ್, ಹೇಳಿ ಡಾಕ್ಟರ್ ಅಂದಾಗ, ಈಗ ನಿಮ್ಮ ಫ್ರೆಂಡ್ ಮಧ್ಯೆ ಎಲ್ಲ ಸರಿ ಹೋಯ್ತಾ ಅಂತ ಕೇಳಿದಾಗ, ಹೌದು ಸರಿ ಹೋಗಿದೆ ಅಂದಾಗ, ಹಾಗಾದರೆ ನಿನಗೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ ಬಿಡು, ಅವರು ನಿನ್ನ ಜೊತೆ ಇದ್ದರೆ ಸಾಕು ಅದೇ ಅಂದಾಗ, ಏನು ಹೇಳ್ತಾ ಇದ್ದೀರಾ ಅಂಕಲ್ ನೀವು, ಅವರು ನನಗೆ ಫ್ರೆಂಡು ಅಷ್ಟೇ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಫಸ್ಟು ಶುರುವಾಗೋದೇ ಫ್ರೆಂಡ್ಶಿಪ್ಪಿಂದ ಕಣೋ ಅದೇ, ಅಲ್ಲದೆ ನಾನು ಒಬ್ಬ ಮನೋ ಡಾಕ್ಟ್ರಾಗಿ ಹೇಳ್ತಾ ಇದ್ದೀನಿ, ನಿನ್ನ ಮನಸ್ಸಲ್ಲೂ ಅವಳು ಇದ್ದಾಳೆ, ಅದನ್ನು ನೀನು ಒಪ್ಕೋ ಅಂತ ಹೇಳ್ತಾರೆ. ಆಮೇಲೆ ಏನು ಮಾಡೋದು ಅಂತ ಹೇಳಿ ಗೊತ್ತಾಗ್ದಿರ ಅದು ಇರ್ತಾನೆ. ಈ ಕಡೆ ಕುಸುಮ ಅವ್ರ ಮನೆಗೆ ಬಂದು ತುಂಬ ಖುಷಿಯಾಗಿರ್ತಾರೆ. ಊಟ ಮಾಡಬೇಕಾದ್ರೆ ಇನ್ನೂ ಸ್ವಲ್ಪ ಹಾಕು ಭಾಗ್ಯ ಅಂತ ಹೇಳಿ ಸಾರೆಲ್ಲ ಹಾಕಿಸ್ಕೊಂಡು ಊಟ ಮಾಡ್ತಾರೆ. ಆಗ ಧರ್ಮ ಅವರು, ಇದೇನಿದು ಇಷ್ಟು ಖುಷಿಯಾಗಿದೆಯಾ, ಯಾವತ್ತೂ ನನ್ನ ಖುಷಿನೇ ಆಗಿಲ್ಲ ಅಂತ ಹೇಳಿದಾಗ, ಹೌದು ಖುಷಿ ವಿಚಾರನೇ ಅದಕ್ಕೆ ಅಂತ ಹೇಳಿದಾಗ, ಭಾಗ್ಯ ಆದಿಯವರು ಮಾತಾಡಿದ್ರ ಅತ್ತೆ ಬರ್ತಾರಂತ ಅಂದಾಗ, ಬರಲೇಬೇಕು, ಎಷ್ಟೇ ಆಗಲಿ ಪ್ರೀತಿ ಇದೆ ಅಲ್ವಾ ಅಂತ ಹೇಳಿದಾಗ, ಈ ಕಡೆ ಮನೆಯವ್ರಿಗೆ ಶಾಕ್ ಆಗುತ್ತೆ. ಭಾಗ್ಯ ಏನಂತ ಹೇಳ್ತಾರೆ ಅಂದರೆ, ಈ ಕೆಲಸದ ಬಗ್ಗೆ ಪ್ರೀತಿ ಇದೆ ಅಲ್ವಾ, ಬಂದೇ ಬರ್ತಾನೆ ಅಂತ ಹೇಳಿದ್ದಷ್ಟೇ ನಾನು, ನೀನು ಊಟ ಬಡಿಸು ನನಗೆ ಅಂತ ಹೇಳಿದಾಗ, ಈ ಕಡೆ ಊಟ ಎಲ್ಲ ಆದಮೇಲೆ ಕುಸುಮ ಅವರು ರೂಮಿಗೆ ಹೋಗಿ ಅದಕ್ಕೆ ಫೋನ್ ಮಾಡ್ತಾರೆ, ಏನು ಫ್ರೆಂಡು ಇನ್ನೂ ಮಲಗಿಲ್ವಾ ಅಂತ ಹೇಳಿದಾಗ, ಇಲ್ಲ ಗೆಳತಿ ಇನ್ನೂ ನಿದ್ದೆ ಬಂದಿಲ್ಲ, ಇನ್ಮೇಲೆ ಹಾಗೇ ನಿನಗೆ ನಿದ್ದೆನೇ ಬರಲ್ಲ, ನಾನು ಹೇಳಿದ್ನಲ್ಲ ನೆನ್ಪು ಮಾಡ್ಕೊ, ನಿನಗೆ ಭಾಗ್ಯದ ಮೇಲೆ ಪ್ರೀತಿ ಆಗಿದೆ, ಇನ್ಮೇಲೆ ನಿನಗೆ ನಿದ್ದೆನೇ ಬರಲ್ಲ, ನೋಡ್ತಾ ಇರು ಅಂತ ಹೇಳಿ ಗುಡ್ ನೈಟ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಈ ಕಡೆ ಇನ್ನೊಂದು ಕಡೆ ತಾಂಡವು ತುಂಬ ಹೊಟ್ಟೆ ಹಸಿತಾ ಇರುತ್ತೆ. ಆಗ ಹೋಟ್ಲಿಗೆ ಹೋಗಬೇಕು ಅಂತ ಹೇಳಿ ಈ ಒಂದು ಹೋಟ್ಲು ನೋಡ್ತಾನೆ, ಚಿಕ್ಕ ಹೋಟ್ಲು. ಅಲ್ಲಿ ನೋಡಿದ್ರೆ, ಏನಿದು ಇಂಥ ಹೋಟ್ಲಿಗೆ ಬರಬೇಕು, ನನ್ನ ಹತ್ರ ದುಡ್ಡಿದ್ದು ನಾನು ಯಾಕೆ ಬರ್ತಾಯಿದ್ದೆ, ಇದೆಂಥ ಪರಿಸ್ಥಿತಿ ಬಂತು ಅಂತ ಹೇಳಿ ಆ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾನೆ. ಹೋಗ್ಬಿಟ್ಟು, ಇಲ್ಲಿ ಅಡುಗೆ ಮಾಡೋರು ಯಾರು ಅಂತ ಕೇಳಿದಾಗ, ಒಬ್ಬ ಬಂದು, ನಾನೇ ಸರ್, ಏನು ಹೇಳಿ, ಇಲ್ಲೆಲ್ಲ ಚೆನ್ನಾಗಿ ಅಡುಗೆ ಮಾಡ್ತೀರಾ, ಬಿಸ್ಲರಿ ವಾಟರಲ್ಲೇ ಅಡುಗೆ ಮಾಡ್ತೀರಾ ತಾನೇ, ಹಾಗೆ ಆಯಿಲೆಲ್ಲ ಚೆನ್ನಾಗಿರೋದೆ ಅಲ್ವಾ ಅಂದಾಗ, ಹೌದು ಸರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಸರಿ ನಂಗೊಂದು ಪ್ಲೇಟ್ ಇಡ್ಲಿ ತೆಕ್ಕೊಂಬ ಅಂತ ಹೇಳ್ತಾನೆ ತಾಂಡವು. ಅವನು ಇಡ್ಲಿ ತಂದು ಕೊಟ್ಟಾಗ, ಇದೇನಿದೆ ಇಡ್ಲಿ ಇನ್ನೂ ಮೆತ್ತು ಬರಬೇಕಿತ್ತು, ವಡೆ ಏನಿಷ್ಟು ಎಣ್ಣೆ ಆಗಿದೆ, ಹಾಗೆ ತಟ್ಟೆಯನ್ನು ತೊಳಿತೀರೋ ಇಲ್ವೋ ಅಂತ ಹೇಳಿ ಅಂದ್ಕೊಂಡೆ ತಿಂಡಿ ಮುಗಿಸ್ತಾನೆ. ಬಿಲ್ ಕೊಡಬೇಕಾದ್ರೆ ಎಷ್ಟಾಯಿತು ಅಂತ ಕೇಳಿದಾಗ 80 ರೂಪಾಯಿ ಅಂತ ಹೇಳಿದ ತಕ್ಷಣ, ಈ ಕಡೆ ಪರ್ಸ್ ನೋಡಿದಾಗ ಪರ್ಸಲ್ಲಿ ಏನೂ ಇರಲ್ಲ. ಆಗ ಅವನು ಅಡುಗೆವನು ಬಂದು, ಅಣ್ಣ ಇವನನ್ನು ಮಾತ್ರ ಬಿಡಬೇಡ, ಏನು ಬೇರೆಯವ್ರಾದರೆ ಹೋಗಲಿ ಬಿಡು ಅಂತ ಇದ್ವಿ, ಆದರೆ ನಮಗೆ ಎಷ್ಟು ಕಾಮೆಂಟ್ ಮಾಡ್ತಾಯಿದ್ದ ಅಲ್ವಾ, ಇವನ ಹತ್ರ ಅಂತೂ ಬಿಡಲೇ ಬೇಡ, ನೀನು ದುಡ್ಡು ಇಸ್ಕೋ ಅಂತ ಹೇಳಿದಾಗ, ನೋಡಿ ನನ್ನ ಹತ್ರ ದುಡ್ಡಿಲ್ಲ, ಬೇಕಾ UPI ಟ್ರಾನ್ಸಾಕ್ಷನ್ ಮಾಡ್ತೀರಿ, UPI ಹೊಡ್ಕಾಗಲ್ಲ, ನಮ್ಗೆ ದುಡ್ಡೇ ಬೇಕು ಅಲ್ಲ, ಜೋಬಲ್ಲಿ 1 ರೂಪಾಯಿ ಇಲ್ಲ ಅಂದರೆ ದೌಲತ್ತಿಗೇನು ಕಮ್ಮಿ ಇಲ್ಲ ಅಂತ ಇರ್ತಾರೆ. ಆಗ ಸರಿ ನೀವು ದುಡ್ಡು ಕೊಡೋದು ಬೇಡ, ಬನ್ನಿ ನಾನು ಹೇಳೋ ಕೆಲಸ ಮಾಡಿ ಅಂತ ಹೇಳಿ ಅಡುಗೆಯವನು ಕರ್ಕೊಂಡು ಹೋಗ್ತಾನೆ ಒಳಗಡೆ. ಏನು ಅಂದಾಗ, ಈ ಪಾತ್ರೆ ಎಲ್ಲ ತೊಳಿಬೇಕು ಅಂದಾಗ, ಈ ಕಡೆ ಏನು ನಾನು ತೊಳಿಬೇಕಾ, ಹೌದು ನೀನೇ ಎಲ್ಲ ತೊಳಿ ಅಂತ ಹೇಳಿ ಹೊರಟೋಗ್ತಾನೆ. ಈ ಕಡೆ ತಾಂಡವು ತುಂಬ ಕೋಪದಿಂದನೇ ಪಾತ್ರೆ ತೊಳಿತಾ ಇರ್ತಾನೆ. ಅಷ್ಟೊತ್ತಿಗೆ ಅವ್ನು ಬಂದು, ಸಾಕು ನಡಿ ನೀನು ತೊಳೆದಿದ್ದು ಹೋಗು ಅಂದಾಗ, ಏನು ಸಾಕಾ, ನಾನು ಬಿಟ್ಟು ಕಳಿಸ್ಬಿಡ್ತೀರಾ, ಹಾಗಾದರೆ ದುಡ್ಡೇನು ಕೊಡೋಷ್ಟಿಲ್ವಾ ಅಂದಾಗ, ಇಲ್ಲ ನಿಮ್ಮ ದುಡ್ಡು ಆಗಲೇ ಕೊಟ್ಟಾಯಿತು, ಯಾರು ಅಂದಾಗ, ಅಲ್ಲಿ ಕೂತಿದ್ದಾರೆ ನೋಡಿ ಅಂತ ಹೇಳಿದಾಗ, ಹೊರಗಡೆ ಬಂದ ತಕ್ಷಣ ಭಾಗ್ಯ ಕೂತಿರ್ತಾಳೆ. ಭಾಗ್ಯ ಕೂತು, ನೀನು ದುಡ್ಡು ಕೊಟ್ಟಿಯಾ, ಹೌದು, ಇದೇನು ತಾಂಡವ್ ನಿಮಗಿಂತ ಪರಿಸ್ಥಿತಿ ಬಂತು, 1 ರೂಪಾಯಿನೂ ಜೋಬಲ್ಲಿ ಇಲ್ದಿರ, ತಿನ್ನೋಕ್ಕೂ ಗತಿ ಇಲ್ದಿರೋ ಪರಿಸ್ಥಿತಿ ಬಂತೆ, ಇನ್ನು ಇವತ್ತೇ ನಿಮ್ಗೆ ತಿನ್ನೋಕ್ಕೆ ದುಡ್ಡು ಗತಿ ಇಲ್ಲ ಅಂದಮೇಲೆ ನಾಳೆನೂ ಇರಲ್ಲ, ಹಿಡೀರಿ 500 ರೂಪಾಯಿ, ಇದನ್ನು ಭಿಕ್ಷೆ ಅಂತ ಅಂದ್ಕೊಳ್ಳಿ, ಅಥವಾ ಸಾಲ ಅಂತನಾದರೂ ಅಂದ್ಕೊಳ್ಳಿ, ನನಗೆ ನಿಧಾನಕ್ಕೆ ವಾಪಸ್ ಕೊಡಿ ಅಂತ ಹೇಳಿ ನಗ್ತಾ ಇರ್ತಾಳೆ. ಆಗ ತಾಂಡವ್, ಇಲ್ಲ ನಾನು ನಿನ್ನ ಹತ್ರ ಮಾತ್ರ ಭಿಕ್ಷೆ ಬೇಡಲ್ಲ ಕಣೇ ಎಮ್ಮೆ ಅಂತ ಹೇಳಿ ಕಿರ್ಚಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಶ್ರೇಷ್ಠ ಒಂದು, ತಾಂಡವ್ ಎದ್ದೋಳು ಅಂತ ಹೇಳಿದ, ಅಯ್ಯೋ ಇಷ್ಟೊತ್ತು ತನಕ ನನ್ನ ಕನಸ ಕಂಡಿತು ಅಂತ ಹೇಳಿ ಅಂತಾನೆ. ಆಮೇಲೆ ಈ ಕಡೆ ಮಕ್ಕಳನ್ನೆಲ್ಲ ಶಾಲೆ ಕಳಿಸ್ತಾಳೆ ಭಾಗ್ಯ. ಅಷ್ಟೊತ್ತಿಗೆ ತಾಂಡವ್ ಲಾಯರ್ ಜೊತೆ ಬಂದು, ಈ ಮನೇನ ನೀವು ಖಾಲಿ ಮಾಡಬೇಕು, ಇದು ನನ್ನ ಮನೆ ಅಂತ ಹೇಳಿದಾಗ, ಮನೇನ
ನಾನೇ ಕಟ್ಸಿದ್ದು ಅಂದಾಗ ಧರ್ಮವ್ರು ಹೇಳ್ತಾರೆ, ಇಲ್ಲ ಈ ಮನೆ ನನ್ನ ಹೆಸರಲ್ಲಿರೋದು, ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡಲ್ಲ ಅಂತ ಹೇಳಿದಾಗ, ಏನಿಲ್ಲ ಸಾಹೇಬ್ರೆ ನಿಮ್ಮನ್ನು ಕರ್ಕೊಂಬಂದಿದ್ದು ಅದು ಯಾಕೆ ಹೇಳಿ ಇವರಿಗೆ ಅಂತ ಹೇಳಿದಾಗ, ನೋಡಿ ಇವ್ರು ಸ್ಟೇ ಆರ್ಡ್ರ್ ತಂದಿದ್ದು, ನೀವು ಈಗಲೇ ಮನೆ ಖಾಲಿ ಮಾಡಬೇಕು, ಇಲ್ಲಾಂದರೆ ಮನೆ ನಿಮ್ಮ ಹೆಸರಲ್ಲಿದ್ದರೂ ಕಟ್ಟಿರೋದು ಇವರು, ಹಾಗಾಗಿ ಇವ್ರು ಇಷ್ಟು ದುಡ್ಡು ಕೇಳ್ತಾರೆ, ನೀವು ಅಷ್ಟು ಕೊಟ್ಟು ಸೆಟ್ಲ್ಮೆಂಟ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿದಾಗ, ಈ ಕಡೆ ಧರ್ಮ ಅವರಿಗೆ ಎದೆ ನೋವು ಬಂದುಬಿಡುತ್ತೆ. ನೀನು ಉದ್ಧಾರ ಆಗಲ್ಲ ಕಣೋ ಅಂತ ಹೇಳಿ ಕಿರ್ಚಾಡ್ತಾ ಹಂಗೆ ಎದೆ ಇಟ್ಕೊಂಡು ಬಿದ್ದೋಗ್ಬಿಡ್ತಾರೆ. ಆಗ ಮನೆಯವರು ಕುಸುಮ ಮತ್ತು ಭಾಗ್ಯ ಇಬ್ಬರು ಗಾಬರಿ ಹಾಕಿ ಅವ್ರ ಹತ್ರ ಬಂದಾಗ, ತಾಂಡವ ಅಪ್ಪ ಅಂತ ಹೇಳೋರು ಬರ್ತಾನೆ. ಕುಸುಮ, ಹೋಗೋ ನೀನು ಆಚೆ, ಅವ್ರನ್ನ ಮುಟ್ಬೇಡ ಅಂತ ಹೇಳ್ತಾಳೆ. ಇದು ಇವತ್ತಿನ ಸಂಚಿಕೆಯಲ್ಲಿ ನೀವು ನೋಡ್ಬೋದು ಪೂರ್ತಿ ವಿಡಿಯೋ. ಹಾಗೆ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು.